ನನ್ನ ಕಣ್ಣು ಒಳಗಡೆ ಗುಳ್ಳೆ ಆಗಿಬಿಟ್ಟು ನಾನು ಹೊಸಿ ನೋವು ಅನುಭವಿಸಿಲ್ಲ ಗುರು. ನಮಸ್ಕಾರ ಗುರೂಸ್. ನನಗೆ ಓವರ್ ಹೀಟಿಂದ ಕಣ್ಣಲ್ಲಿ ಗುಳ್ಳೆ ಆಗಿದೆ. ನಾನು ಅದನ್ನು ಹೇಗೆ ಹೋಗಿಸ್ಕೊಂಡೆ ಗೊತ್ತಾ? ಸೊ ಎಲ್ಲರ ಮನೇಲೂ ಹರಳೆಣ್ಣೆ ಅಂದರೆ ಕೈ ಎಣ್ಣೆ ಇದ್ದೇ ಇರುತ್ತೆ. ಸೊ ಅದು ತುಂಬಾ ತಂಪು. ಸೊ ನನಗೆ ಓವರ್ ಹೀಟ್ ಆಗಿರೋದ್ರಿಂದ ಅದು ನಾನು ಸ್ವಲ್ಪ ಜಾಸ್ತಿನೇ ನೆತ್ತಿಗೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಪ್ರಕಾರ ಎರಡೇ ರೀಸನ್ಗೆ ಕಣ್ಣೊಳಗಡೆ ಗುಳ್ಳೆ ಆಗೋದು. ಒಂದು ಇನ್ಫೆಕ್ಷನಿಂದ, ಇಲ್ಲಾಂದರೆ ತುಂಬ ಓವರ್ ಹೀಟ್ ಆದರೆ. ನನಗಾಗಿರೋದು ಹೀಟಿಂದ. ಸೊ ಅದಕ್ಕೆ ಇನ್ನೂ ಒಂದು ಟಿಪ್ಸ್ ಇದೆ ಗುಳ್ಳೆ ಹೋಗೋದಕ್ಕೆ. ಏನು ಗೊತ್ತಾ? ನಾಮ. ಹೌದು, ಇದು ಎಲ್ಲರೂ ದೇವ್ರ ಮನೇಲೂ ಇದ್ದೇ ಇರುತ್ತೆ. ಸೊ ನಮ್ಮ ಮನೇಲೂ ಕೂಡ ಇದೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಚ್ಬಿಟ್ಟು ಎಲ್ಲಿ ಗುಳ್ಳೆ ಆಗಿದೆ ಆ ಪ್ಲೇಸಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಕಣ್ಣು ಒಳಗಡೆ ಆಗಿರೋದು, ಕಣ್ಣು ಒಳಗಡೆ ಹಾಕೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಆ ಮೇಲೇ ಹಾಕ್ತಾ ಇದ್ದೀನಿ. ಸೊ ನಾನು ಯಾವಾಗಲೇ ನಾಮ ಹಚ್ಚಿ ಸ್ವಲ್ಪ ತಾದ್ಮೇಲೆ ಗುಳ್ಳೆ ಅಂತೂ ಖಂಡಿತವಾಗ್ಲೂ ಹೋಗ್ತಾಯಿತ್ತು. ಸೊ ಅದಕ್ಕೆ ನಾನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸೈಂಟಿಫಿಕ್ ರೀಸನ್ ಏನು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ಇದನ್ನು ನಮ್ಮ ಮನೇಲಿ ದೇವ್ರ ಮನೆ ಇದೆಯಲ್ಲ, ಸೊ ಅಲ್ಲಿಂದ ನಾನು ತೊಗೊಂಡು ಬಂದು ಹಚ್ಚೋದು. ನನಗೆ ಇದನ್ನು ನಮ್ಮ ಅಜ್ಜಿ ಸಜೆಸ್ಟ್ ಮಾಡಿದ್ದು. ದೊಡ್ಡವ್ರು ಹೇಳೋದನ್ನ ಸ್ವಲ್ಪ ಕೇಳಿ. ಯಾಕೆ ಅಂತ ಅಂದರೆ ಅವ್ರು ಯಾವುದು ಕೆಟ್ಟದ್ದು ಹೇಳಲ್ಲ. ಅವರು ಕೆಟ್ಟದ್ದು ಹೇಳ್ತಾರೋ ಒಳ್ಳೇದು ಹೇಳ್ತಾರೋ ಅಂತ ನಮಗೂ ಯೋಚನೆ ಮಾಡೋ ಶಕ್ತಿ ಇದೆ. ನಾವು ಯೋಚನೆ ಮಾಡಲೇಬೇಕು. ಇವಾಗ ನಾನು ನಮ್ಮ ಅಜ್ಜಿ ಮಾತು ಕೇಳಿದ್ದಕ್ಕೆ ನಾನು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ನನಗೆ ಪ್ರತಿ ಸಲನೂ ಹೀಟ್ ಆದಾಗ ನಾನು ಡಾಕ್ಟ್ರ್ ಹತ್ರ ಹೋಗಲ್ಲ. ಯಾಕೆಂದರೆ ನಂಗೆ ದೇವ್ರ ಮೇಲೆ ನಂಬಿಕೆ ಇದೆ. ಸೊ ನಂಗೆ ಇದು ಓವರ್ ಹೀಟಿಂದನೇ ಆಗೋದು. ಸೊ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.